ನಮ್ಮ ಇಂಡಿಯಾದಲ್ಲಿರೋ ಸಿಸ್ಟಮ್ ಇದೆ ಅಲ್ವಾ, ಒನ್ ಆಫ್ ದ ವರ್ಸ್ಟ್. ಒಂದು ಐಫೋನ್ಗೋಸ್ಕರ ಒಂದು ಫ್ಯಾಮಿಲಿನೇ ಹಿಂಗ ಆಗ್ಬಿಟ್ರೆ ಎಲ್ಲ ವಿಡಿಯೋ ಇದೆ ಫುಲ್ಲು. ಹಾಯ್, ಎಲ್ರಿಗೂ ಬ್ಲಾಗಿಂಗ್ ಕಲ್ದಾಗೆ ಸ್ವಾಗತ. ಸೊ ಇವತ್ತು ಈ ಟಾಕ್ಸಿಕ್ ಮೂವಿದು ಟಿಕೆಟ್ ಬುಕ್ ಮಾಡಿದೀವಿ. ತೋರಿಸ್ಬೋದಾ? ಬೇಡಲ್ಲ, ಸ್ಕ್ಯಾನರ್ ಕೋಡ್ ಕೊಟ್ಬಿಟ್ಟು ಆಮೇಲೆ ನನ್ನ ಇದಕ್ಕೆ ಬೇರೆಯವ್ರು ಹೋಗ್ಬಿಟ್ರೆ ಕಷ್ಟ. ನೋಡಿ, 2 ಟಿಕೆಟು. ಯಾರೋ ಹೋಗಾರ ತಾನೆ, ಹಂಗೇನೆ ಸೀಟ್ ನಂಬರ್ ಇಟ್ಕೊಂಡು. ಹಂಗಿಲ್ಲ. ಆಕ್ಚುಲಿ ಮಿಸ್ ಆಗಿ ಇನ್ನೊಂದು ಮಾಡಿದ್ದೆ. ನಾನು ಬೆಳಗ್ಗೆ ಒಂದು 6:45 ಶೋ ಇತ್ತು ಇಲ್ಲಿ ಗ್ಯಾಲರಿಯಾದಲ್ಲಿ ಯಲಹಂಕ. ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ರಿವ್ಯೂ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಿಮ್ ಕಾವ್ಯ ಮೇಡಮ್ ಅವರು ಅದ್ ಹೆಂಗ್ ನೆನ್ಬಿಟ್ಟು ಹೋಗ್ತೀಯ, ಅವ್ರು ಬೆಳಗ್ಗೆ ಅಷ್ಟು ಬೇಗ ಹೋಗಕ್ಕಾಗಲ್ಲ ಅಂತ. ಸೊ ಆಮೇಲೆ ಇನ್ನೊಂದು ಬುಕ್ ಮಾಡಿದೆ 2:30. ಸ್ವಲ್ಪ ಲೇಟ್ ಆಗುತ್ತೆ ಮೂವಿ ರಿವ್ಯೂ ಬರೋದಕ್ಕೆ. ವೆಯ್ಟ್ ಮಾಡಿ, ಸಂಜೆ ಆಗ್ಬೋದು ಮೋಸ್ಟ್ಲಿ ಬರೋ ಅಷ್ಟರಲ್ಲಿ. ನೋಡೋಣ, ನಾನಂತೂ ಈಗ ಎಕ್ಸೈಟ್ ಆಗಿದ್ದೀನಿ. ಸೊ ಇದೀಗ ನಮ್ಗೆ ಈ ಸ್ವಲ್ಪ ಹೊತ್ತಲ್ಲಿ ಒಂದು ಅಮೆಝಾನ್ ಪ್ಯಾಕೇಜ್ ಬಂತು. ಆಯ್ತಾ, ಏನಿರ್ಬೋದು ಗೆಸ್ ಮಾಡಿ. ಇದು ಕೂಡ ಇದು ನಮ್ಮ ಹುಡುಗರು ತುಂಬಾ ದಿನದಿಂದ ತರಿಸಿ ಅಂತ ಇದ್ರು. ನೀವು IPL ಅಲ್ಲಿ ರೋಬೋಟ್ ಡಾಗ್ ನೋಡಿದಿರ ಅಲ್ವಾ, ಬಾಲ್ ತಗೊಂಡ್ಬರೋದು, ಅದೇ ನಾಯಿ ಇದು. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಅದೇ ನಾಯಿ ಅಲ್ಲ, ಆ ತರದ್ ನಾಯಿ. ಬರೀ 3,000 ರೂಪಾಯಿ. ಆದ್ರೆ 1,000 ರೂಪಾಯಿ ಹೆಂಗಿರ್ಬೋದು ಅಂತ ತರಿಸಿದೀವಿ. ನೋಡೋಣ, ಟೆಕ್ನಿಕಲ್ ವಿಡಿಯೋ ಬರುತ್ತೆ, ಚೆಕ್ ಮಾಡಿ. A few moments later. ಯಾರೋ ಒಬ್ಬ ಐಫೋನ್ ಕೇಳ್ತಿದ್ದಂತೆ ನಿಂತರದವನು. ಐಫೋನ್ ಬೇಕು ಅಂತ ಅವ್ರ ಅಪ್ಪ ಅಮ್ಮಂಗೆ ಫುಲ್ ಹಠ ಮಾಡ್ತವನು. 18 ವರ್ಷದ ಹುಡುಗ, ಮಹಾರಾಷ್ಟ್ರದಲ್ಲಿ. ಸೊ ಏನ್ ಮಾಡವನ, ಅವ್ರ ಅಪ್ಪ ಅಮ್ಮ ಕೊಡ್ಸಿಲ್ಲ. ಅವನು ಏನೋ ಶಿವಾಜಿನಗರ ಅದು ಅಂತ ಏನೋ ಬೆಟ್ಟ ಏನೋ ಇದೆಯಂತಲ್ಲಿ, ಬೆಟ್ಟಕ್ಕೆ ಹೋಗೋನೆ. ಹೋಗ್ಬಿಟ್ಟು ಅವ್ರ ಮನೆಗೆ ಫೋನ್ ಮಾಡಿ, ಆರ್ತೀನಿ ನನಗೆ ಫೋನ್ ಕೊಡ್ಸಿಲ್ಲ ಅಂದ್ರೆ ಅಂತ. ಯಾರ ನನ್ಗೆ ಅದು ನೋಡಿದ್ಮೇಲೆ ಯಾಕ ನನ್ ಪವನ್ನೇ ನೆನಪಾಗಿದ್ದು, ಇವನು ಯಾಕೆ ಐಫೋನ್ ಹಿಂಗೆ ಆಡ್ತಿದ್ನಲ್ಲ ಅಂತ. ಅಲ್ವಾ ಫೋನ್ ನಾನು 5 years ವೆಯ್ಟ್ ಮಾಡಿದ್ದೀನಿ. ಸೊ ಆಮೇಲೆ ಅವನು ಅವ್ರ ಅಪ್ಪ ಅಮ್ಮ ಬರ್ತಾರೆ. ಆಯ್ತಾ, ಇನ್ಮೇಲೆ ಸೀರಿಯಸ್ ಆಗತ್ತೆ. ಆಯ್ತಾ, ಟ್ರಾಜಿಕ್ ಎಂಡಿಂಗು. ಅವ್ರ ಅಪ್ಪ ಅಮ್ಮ ಬರ್ತಾರೆ, ಫುಲ್ಲು ರೆಸ್ಕ್ಯೂ ಟೀಮ್ ಎಲ್ಲ ಬಂದಿದ್ದಾರೆ. ಅಲ್ಲ, ಅವ್ರ ಅಪ್ಪನ ಏನಕ್ಕೆ ಮುಂದಕ್ಕೆ ಬಿಟ್ರು ಅಂತ ಗೊತ್ತಿಲ್ಲ ಆ ರೆಸ್ಕ್ಯೂ ಟೀಮ್ನವರು. ನಮ್ಮ ಇಂಡಿಯಾದಲ್ಲಿರೋ ಸಿಸ್ಟಮ್ ಇದೆ ಅಲ್ವಾ, ಒನ್ ಆಫ್ ದ ವರ್ಸ್ಟ್. ಬೇರೆ ದೇಶದಲ್ಲಿ ಅವ್ರ ಫ್ಯಾಮಿಲಿನ ಹತ್ರಕ್ಕೆ ಬಿಡಲ್ಲ. ಆ ಥರ ಒಬ್ರು ಬೀಳ್ತೀನಿ ಅಂತ ಅಂದ್ಬಿಟ್ರೆ ಏನೋ ಅಪ್ಪನ ಮುಂದಕ್ಕೆ ಬಿಟ್ಟು ಅವ್ರ ಅಪ್ಪ ಏನ್ ಮಾಡವ್ರೆ, ಅವ್ನ ಮಗ ಹಿಂಗೇನೋ ಬೀಳ್ತೀನಿ ಅಂತ ಹಿಂಗ್ ಹೋಗೋನೆ. ಅವ್ರ ಅಪ್ಪ ಓಡೋಕು ಇಟ್ಕೊಳಕ್ ಹೋಗೋರು ಅವ್ನ. ಅವನೇನ್ ಮಾಡ್ದ, ಅವ್ರ ಅಪ್ಪನೇ ಇಟ್ಕೊಂಡು ಹಿಂದಕ್ಕೆ ದಬ್ಬಾಕ್ಬಿಟ್ರು. ಎಲ್ಲ ವಿಡಿಯೋ ಇದೆ ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ, ದಬ್ಬಾಕುತ್ತಾನ. ಇನ್ನೂ ಟ್ರಾಜಿಕ್ ಇದೆ. ಇನ್ನೇನಾಗ್ಬೋದು ಅದಾದ್ಮೇಲೆ. ಅವ್ರ ಅಮ್ಮನೂ ಇದ್ರಂತಲ್ಲಿ. ಅವ್ರ ಅಮ್ಮ ಅದು ಹಾರ್ಟ್ ಬ್ರೇಕಿಂಗ್. ಅವ್ರ ಅಮ್ಮನೂ ಕೆಳಗಾರವ್ರೆ. ಒಂದು ಐಫೋನ್ಗೋಸ್ಕರ ಒಂದು ಫ್ಯಾಮಿಲಿನೇ ಹಿಂಗ ಆಗ್ಬಿಟ್ರೆ ಯಪ್ಪ ದೇವ್ರೆ. ನೋಡಿ, ಐಫೋನ್ ತಗೊಳಕ್ ತಪ್ಪಲ್ಲ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ತಗೊಳ್ಳಿ, ನಿಮ್ಗೆ ಅವಶ್ಯಕತೆ ಇದ್ದು. ಇವನು ಬ್ಲಾಗ್ ಮಾಡ್ತಾನೆ, ತಗೋತಾನೆ, ಓಕೆ ಆಯ್ತಾ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಅವನು. ಬಟ್ ಎಷ್ಟೋ ಜನ ಆ ಲೋಗೋಗೋಸ್ಕರ ತಗೋತಾರೆ. ಆಯ್ತಾ, ಲೋಗೋಗೋಸ್ಕರ ಅವಶ್ಯಕತೆ ಇದ್ದು ತಗೊಂಡ್ರೆ ಒಂಥರ. ಬಟ್ 18 ವರ್ಷದ ಹುಡುಗಂಗೆ ಫಸ್ಟ್ ಆಫ್ ಆಲ್ ಐಫೋನ್ ಅವಶ್ಯಕತೆನೇ ಇರ್ಲಿಲ್ಲ. ಇದ್ರ ಮೇಲೆ ಇನ್ನೊಂದು ಟ್ರಾಜಿಕ್ ವಿಷಯ ಏನಪ್ಪ ಅಂತ ಅಂದ್ರೆ, ಹುಡ್ಗ ಏನ್ ಆರ್ದ, ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ಮೆಂಬರ್ ಇದ್ದಾರೆ. ಆ ಹುಡ್ಗನ್ ತಂಗಿನೋ ಅಕ್ಕನ ಯಾರೋ ಗೊತ್ತಿಲ್ಲ, ಅವರು ಇದಾರಂತೆ. ಈಗ ನೋಡಿ, ಆ ಹುಡ್ಗಿ ಜೀವನ ಕತೆ ಏನು, ಯಾರು ನೋಡ್ಕೊಳ್ಳೋದು? ಅವ್ರ ಅಮ್ಮಂಗೂ ಯೋಚನೆ ಬರ್ಲಿಲ್ವೋ ಏನೋ ಗೊತ್ತಿಲ್ಲ ಅವ್ನ ಮಗಳದು. ಹಿಂಗಾದ್ರೆ ತುಂಬಾ ಕಷ್ಟ. ಈಗಿನ ಕಾಲದ ಮಕ್ಳು ಯೋಚನೆ ಮಾಡ್ಬಿಟ್ರೆ ಈ ಲೆವೆಲ್ ಹಿಡಿತಾರ ಒಂದು ಐಫೋನ್ಗೋಸ್ಕರ. ಯಪ್ಪಾ ದೇವ್ರೆ, ಸವಾಸಲ್ಲ. ನಾನು ಇಷ್ಟು ರಿಸ್ಕ್ ಮಾಡಿಲ್ಲ ಅಣ್ಣ. 5 years ವೆಯ್ಟ್ ಮಾಡಿ ಇವನ್ ಪಾಪ ಇದು ನಾವ್ ಇಲ್ಲಿ ಬಂದಾಗಿಂದ ಐಫೋನ್ ತಗೋಬೇಕು ಅಂತ ಡ್ರೀಮ್ ಇತ್ತು ಅವನಿಗೆ. ಅವನಾಗೂ ತಗೊಂಡ. ನಾನು ಹೋಗಿತಾ ಇರ್ತೀನಿ ಈಗಲೂ, ಯಾಕೆ ತಗೊಂಡೆ ಅಂತ. ಓಕೆ, ನೋಡೋಣ. ನೆಕ್ಸ್ಟ್ ರಾಹುಲ್ ತಾಂತಾನಂತ. ಅವನಿಗೂ ಹೋಗಿಬೇಕು ಈಗ.
ಏನ್ ಮಾಡಕ್ ಹಿಂಗೆ ಅಂತ. ಸ್ಕ್ಯಾಮ್ ಮಾಡಕ್ ಟ್ರೈ ಮಾಡ್ತೀನಿ. ಮೊನ್ನೆ ನೀನೇನೋ ಕಳ್ಸಿದ್ದಲ್ಲ ಅದ್ಯಾರೋ ಸ್ಟೋರ್ ಅಲ್ಲಿ ಐಫೋನ್ ತಗೊಂಡಿದ್ದಾರೆ ಅಂತ. ಯಾವ ಸ್ಟೋರ್ ಹೇಳೋ? MGR. ದಯವಿಟ್ಟು ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವ್ರು ಹಾಕಿದ್ರು MGR ಮೊಬೈಲ್ ಅಲ್ಲಿ ನಾನು ಐಫೋನ್ ಆರ್ಡರ್ ಮಾಡಿಲ್ಲ. ಮೋಸ್ಟ್ ನನ್ನ ಹೆಸರು ಯಾರೋ ಬೇರೆಯವ್ರು ಮಾಡಿರ್ಬೋದು. ಅವ್ರು ಹೇಳಿದಾರೆ ಒಟ್ಟಿಗೆ ಸಂದೀಪ್ ಟೆಕ್ ಇನ್ ಕನ್ನಡ ಅವರು ಆರ್ಡರ್ ಮಾಡಿದ್ದಾರೆ ಅಂತ. ಇಲ್ಲ ಅವ್ರ ಸ್ಟೋರ್ ಅಲ್ಲಿ ನಾನು ಬೇರೆ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಒಂದು ಚಾರ್ಜರ್ ಆರ್ಡರ್ ಮಾಡಿದ್ದೆ, ಬಂದಿತ್ತು, ಲೆಜಿಟ್ ಇದೆ, ಫುಲ್ ಕಡಿಮೆ ದುಡ್ಡಿಗೆ ಸಿಕ್ಕಿತ್ತು. ಅದನ್ನ ಒಪ್ಕೊತೀನಿ ಅವ್ರ ಸ್ಟೋರಲ್ಲಿ ನಾನು ಚಾರ್ಜರ್ ಆರ್ಡರ್ ಮಾಡಿದ್ದೆ ಅಂತ. ಬಟ್ ಐಫೋನ್ ಆರ್ಡರ್ ಮಾಡಿಲ್ಲ. ಮೋಸ್ಟ್ಲಿ ನನ್ನ ಹೆಸರಲ್ಲಿ ಯಾರೋ ಮಾಡಿರ್ಬೋದು. ಕ್ಲಾರಿಫಿಕೇಶನ್ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅವರು. ಆಮೇಲೆ ನಾನು ತಗೊಂಡೆ ಅಂತ ನೋಡಿ ಜನ ಇದಾಗಬಾರ್ದು ಅಂತ ಅಷ್ಟೇ. ಅವ್ರ ಸ್ಟೋರ್ ಒಟ್ಟಿಗೆ ಲೆಜಿಟ್ ಇದೆ ಆಯ್ತಾ. ನಾನು ಆರ್ಡರ್ ಮಾಡಿದ್ದೀನಿ, ಅದೊಂದಿದು. ಹಂಗಂತ ಹೋಗಿ ತಗೊಳ್ಳಿ ಅಂತ ಅನ್ನಲ್ಲ, ನಿಮಗೆ ಬಿಟ್ಟಿದ್ದು. ಲಿಟ್ರಲಿ ನೀವು ನಂಬಲ್ಲ, ನಂದೊಂದು ಹೊಸ ಇನ್ಸ್ಟಾಗ್ರಾಮ್ ಪೇಜನ್ನು ಕ್ರಿಯೇಟ್ ಮಾಡಿದ್ದೆ. ಅಂದರೆ ಈಗ ನಾನು ಸಂದೀಪ್ ಬ್ಲಾಗ್ಸಲ್ಲಿ ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನ್ ಟೆಕ್ನಿಕಲ್ ಈ ವ್ಲಾಗಲ್ಲಿ ಮಾಡಿದ್ದು ಕೆಲವೊಂದು ಕ್ಲಿಪ್ಸನ್ನು ನಾನು ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕೋಣ ಅಂದ್ಬಿಟ್ಟು ಪೇಜನ್ನು ಮಾಡಿಟ್ಟಿದ್ದೆ. ಬಟ್ ಏನು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಲಿಟ್ರಲಿ ನೆನ್ನೆ ಒಂದು ಪೋಸ್ಟ್ ಮಾಡಿದ್ದು ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್. ಏನು ಎಫರ್ಟ್ ತುಂಬ ಏನು ಜಾಸ್ತಿ ಹಾಕಿಲ್ಲ. ಹಳೇ ವಿಡಿಯೋ ಒಂದು ಕ್ಲಿಪ್ಪನ್ನು ಜಸ್ಟು ಕ್ರಾಪ್ ಮಾಡಿ ಹಾಕಿದ್ದು ಆಯಿತಾ. ನೋಡಿ ಆಲ್ರೆಡಿ ಫಾಲೋವರ್ಸ್ ನೋಡಿ. ಓ ಮೈ ಗಾಡ್, ವ್ಯೂಸ್ ನೋಡಿ. ಆಮೇಲೆ ಇಲ್ಲಿ ನೋಡಿ ವ್ಯೂಸ್ನು ಎಷ್ಟಾಗಿದೆ. ಇದು ವ್ಯೂಸ್ ನೋಡಿ ಇಲ್ಲಿ. ಓ ಮೈ ಗಾಡ್. ಅಂದರೆ ನಮ್ಮದು ಸಂದೀಪ್ ವ್ಲಾಗ್ಸ್ ಪೇಜಲ್ಲಿ ಬಂದಿದೆ, ಇದಕ್ಕಿಂತ ಜಾಸ್ತಿ ವ್ಯೂ ಬಂದಿದೆ. ಬಟ್ ಆದರೂ ಒಂದು ಮೊದಲನೇ ಪೋಸ್ಟ್ಗೇ ಇನ್ಸ್ಟಾಗ್ರಾಮಲ್ಲಿ ಈ ಲೆವೆಲ್ ಸಪೋರ್ಟು, ಲವ್ವು, ಈವನ್ ಕಂಟೆಂಟು ಕೂಡ ಶೇರಬಲ್ ಇದೆ. ಅಂದರೆ ಜನ ಶೇರ್ ಮಾಡೋ ಥರದ್ದೇ ಇದೆ. ಸೊ ಅದರಿಂದ ಚೆನ್ನಾಗಿ ಬಂತು, ಖುಷಿ ಆಯ್ತು. ನೀವು ಕೂಡ ಫಾಲೋ ಮಾಡಿಲ್ಲ ಅಂದರೆ ಆ ಪೇಜನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸಂದೀಪ್ ಹೆಸರು ಬಂದ್ಬಿಟ್ಟು ಸಂದೀಪ್ ಟೆಕ್ ಟಾಕ್ಸ್ ಅಂತ. ಸಂದೀಪ್ ಟೆಕ್ ಟಾಕ್ಸ್ ಅಂತ ಹೆಸರಿಟ್ಬಿಟ್ಟು ಅದರಲ್ಲಿ ವ್ಲಾಗಿಂಗ್ ಕಂಟೆಂಟ್ ಹಾಕ್ತಾಯಿದ್ದೀನಿ. ಸಂದೀಪ್ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ನೊಂದು, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ನಾನು ಟೆಕ್ನಿಕಲ್ ಕಂಟೆಂಟ್ನ ಹಾಕ್ತಾಯಿದ್ದೀನಿ. ಮಜಾ ಅಲ್ವಾ? ಕ್ರೇಜಿ. ಸೊ ನೋಡೋಣ. ನಾನಂತೂ ಈ ಪೇಜಿಗೆ, ಈ ಇನ್ಸ್ಟಾಗ್ರಾಮ್ ಪೇಜಿಗೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಯಾವಾಗ 1,00,000 ಕಂಪ್ಲೀಟ್ ಆಗುತ್ತೋ, ಯಾವಾಗ 1 ಮಿಲಿಯನ್. ನಮ್ಮದು ಸಂದೀಪ್ ವ್ಲಾಗ್ಸ್ಗೆ ಆಗಿಲ್ಲ, ಮೇಯ್ನ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಆಗಿಲ್ಲ. ಅದಂತೂ ಆಗುತ್ತಲ್ಲ ಗೊತ್ತಿಲ್ಲಪ್ಪ. ಏನಪ್ಪ ಟೆಕ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟೆಡ್ ಜನಗಳೇ ಇರಲ್ಲ. ಯಾಕೆ ಜನ ನೋಡಲ್ಲ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಒಂದು ಫೀಮೇಲ್ ಆಡಿಯನ್ಸ್ ಇರಲ್ಲ. ನಮ್ಮದನ್ನು ಫೀಮೇಲ್ ಹುಡುಗಿರು ನಮ್ಮದು ಟೆಕ್ ಕಂಟೆಂಟನ್ನು ನೋಡಲ್ಲ. ಅದೊಂದು. ಮತ್ತು ಎಲ್ಲರಿಗೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಟೆಕ್ ಬಗ್ಗೆ, ಎಷ್ಟು ಜನಕ್ಕೆ ಸ್ಮಾರ್ಟ್ಫೋನ್ ಬಗ್ಗೆ, ಗ್ಯಾಜೆಟ್ಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ನೋಡ್ತಾರೆ. ನೀಶ್ ಒಂಥರ ಕೆಲವು ಜನ ಇರ್ತಾರೆ, ಅವ್ರು ಮಾತ್ರ ನೋಡ್ತಿರ್ತಾರೆ. ಅದೇ ಪ್ರಾಬ್ಲಮ್. ಅದರಿಂದ ರೀಚ್ ತುಂಬ ಜಾಸ್ತಿ ಬರಲ್ಲ. ಬಟ್ ಈ ವ್ಲಾಗಿಗೆ ಪೊಟೆನ್ಷಿಯಲ್ ಹೆವಿ ಜಾಸ್ತಿ ಇದೆ ಆಯಿತಾ. ಬಟ್ ಸ್ಟಿಲ್ ಅಷ್ಟೊಂದು ವ್ಯೂಸ್ ಬರ್ತಾಯಿಲ್ಲ. ಓಕೆ, ನಮ್ಮದು ವ್ಲಾಗಿನ್ ಕನ್ನಡದು ರೆವೆನ್ಯೂ 18,000 ಆಗಿದೆ. ಮೊನ್ನೆ ತೋರಿಸ್ದಾಗಲೇ ನಾನು ಒಂದು 4-5 ದಿನ ಮುಂಚೆ ತೋರಿಸ್ದಾಗಲೇ 15,000 ಇತ್ತು. ಅಷ್ಟೇ ಐತೆ, ಏನೂ ಚೇಂಜ್ ಆಗಿಲ್ಲ ನೋಡಿ. 18,000 ಐತೆ ಈಗಷ್ಟೇ. ಯಾವಾಗ 1,00,000 ಆಗುತ್ತೋ, ಯಾವಾಗ ನಾನೊಂದು ಗ್ಯಾಜೆಟ್ಗಳು ತೊಗೋತೀನೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡೋಣ. ನನಗೊಂದು ವಿಷಯ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಈ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸನ್ನು ಪಡ್ಕೊಳ್ಳೋದು ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ತುಂಬ ಈಸಿ ಅಂತ. ನೋಡಿ, ಬರೀ ಒಂದು ವೀಡಿಯೋಗೆ 1,000 ಫಾಲೋವರ್ಸ್ ಆಯ್ತು ಅದಕ್ಕೆ. ಬಟ್ ಯೂಟ್ಯೂಬಲ್ಲಿ ತುಂಬ ಕಷ್ಟ ಅಲ್ವಾ? ತುಂಬ ಕಷ್ಟ ಯೂಟ್ಯೂಬಲ್ಲಿ ಫಾಲೋವರ್ಸನ್ನು ಗೇನ್ ಮಾಡ್ಕೊಳ್ಳೋದು. ಇನ್ಸ್ಟಾಗ್ರಾಮಲ್ಲಿ ಮುಂಚೆ ಎಲ್ಲ ನೋಡಿ 1,000 ಫಾಲೋವರ್ಸ್ ಅಂದರೆ ದೊಡ್ಡ ವಿಷಯ ಅನ್ನಿಸ್ತೈತಿ. ಈಗ ಬಟ್ 1,000 ಈಗ ಏನೂ ಇಲ್ಲ. ಎಲ್ಲರ ಹತ್ರನೂ 1,000 ಫಾಲೋವರ್ಸ್ ಇರ್ತಾರೆ. ಒಂದು ವೀಡಿಯೋ ಹಾಕೋದು, ಒಂದು ವೀಡಿಯೋ ಚೆನ್ನಾಗಿ ಹೋಯ್ತು ಅಂದ್ರೆ ಬೇಜಾನ್ ಜನ ಫಾಲೋವರ್ಸ್ ಬಂದುಬಿಡ್ತಾರೆ. ಸೊ ಆ ಥರ ಏನು ಮಾಡೋಕ್ಕಾಗಲ್ಲ. A few moments later. ಏನು ಮಾಡ್ತೀಮಣ್ಣ, ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಇಂಡೋರ್ ಔಟ್ಡೋರ್ 2 ಶೂಟು ಇತ್ತು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೇಲಿ ತುಂಬ ಜೋರಾಗಿ ಏನು ಮಾಡಲ್ಲ. ಅಂದರೆ ಕೆಲವು ಜನ ಅಂತೂ ಯಾವ ಹಬ್ಬ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಹೆವಿ ಜೋರಾಗಿ ಮಾಡ್ತಾರೆ. ಲಕ್ಷ್ಮಿ ಮನೆಗೆ ತುಂಬ ಜಾಸ್ತಿ ದುಡ್ಡು ಕೊಡಲಿ ಅಂತ. ಅಂದರೆ ನಮ್ಮ ಕಡೆ ನಾವು ಅಷ್ಟೊಂದು ಜೋರಾಗಿ ಕೆಲವು ಮನೇಲಿ ಮಾಡ್ತಾರೆ. ನಂಗೆ ಅನ್ನಿಸ್ತಂಗೆ ಏನಪ್ಪ, ನಮ್ಮ ಮನೇಲೂ ಅಷ್ಟು ಮಾಡ್ತಿರ್ಲಿಲ್ಲ. ನಮ್ಮ ಕಾವ್ಯ ಅವ್ರ ಮನೇಲೂ ನಿಮ್ಮ ಮನೇಲಿ ಜೋರಾಗಿ ಮಾಡ್ತಾರೆ, ಅವ್ರ ಮನೇಲಿ ಜೋರಾಗಿ ಮಾಡಲ್ಲ. ಏನಪ್ಪ, ಅದಕ್ಕೆ ನಾವು ಮೋಸ್ಟ್ಲಿ ದೇವ್ರು ನನ್ಗೆ ಜಾಸ್ತಿ ದುಡ್ಡು ಕೊಟ್ಟಿಲ್ವಾ? ಏನಂದೆ ಇನ್ನೊಂದ್ಸಲ ಹೇಳು. ಅದಕ್ಕೆ ನಾವು ಮೋಸ್ಟ್ಲಿ ದೇವ್ರು ನನ್ಗೆ ಜಾಸ್ತಿ ದುಡ್ಡು ಕೊಟ್ಟಿಲ್ವಾ? ನನ್ನ ಮೇಲೆ ಹಣೆ ಇಟ್ಟು
ಬನ್ನಿ ನಮ್ಮದು ಪೂಜೆ ತೋರಿಸಿ ತುಂಬ ಎಲ್ಲ ಗ್ರ್ಯಾಂಡಾಗಿ ಮಾಡಿರ್ತಾರೆ. ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಮಾಮೂಲಿ ಈಗ ವಾರ ಮಾಡ್ತಾರೆ ಗೊತ್ತಾ, ಈಗ ಶುಕ್ರವಾರ ಸೋಮವಾರ ವಾರ ಮಾಡ್ತಾರೆ ಗೊತ್ತಾ, ಅದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಒಂಚೂರು ಹಣ್ಣು ಗಿಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಬಿಟ್ರೆ ನಾರ್ಮಲ್ ಲಕ್ಷ್ಮೀ ಪೂಜೆ. ಕೆಲವು ಜನ ಅಂತೂ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಮಾಡ್ತಿಲ್ಲ, ಅಷ್ಟೊಂದೆಲ್ಲ ಇಲ್ಲ ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಮೇಡಮ್ ಆ ಥರ ನಮ್ಮ ಕಡೆ ಯಾರಿಗೆ ಏನು ಬೇಕೋ ಅದಕ್ಕೋಸ್ಕರ ಬೇಡ್ಕೋತಾರೆ. ಸೊ ನಿಮ್ಮ ಪ್ರಕಾರ ನಮಗೆ ದುಡ್ಡು ಬೇಡ ಅಂತನಾ? ನಮ್ಗೆ ಕೊಟ್ಟಿರೋದು ಸಾಕು ಅಂತ. ಓಕೆ, ಒಂಥರ ತೃಪ್ತಿ ಇದೆ. ತೃಪ್ತಿ. ಸೊ ಎಷ್ಟು ವ್ಲಾಗು, ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್. ನೆಕ್ಸ್ಟು KGF ರಿವ್ಯೂಗೆ ವೆಯ್ಟ್. ನಾವಂತ ಹೆವಿ ಎಕ್ಸೈಟ್ ಟಾಕ್ಸಿಕ್ ಇದಕ್ಕೆ ಹೆವಿ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೆ. ಬಾಯ್. ಟಾಕ್ಸಿಕ್.